ಗಾಡ್, ಇಂಡಿಯನ್ಸ್ ಡಿಸ್ಕೌಂಟ್. ಸೊ ಇದು ಲಾಸ್ಟ್ ದೇವಸ್ಥಾನ, ಮುರುಗನ್ ಟೆಂಪಲ್ ಅಂತ. ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳವಿಠ ಟೆಂಪಲ್ ಅಂತ ಮೈನ್ ಟೆಂಪಲ್ ಅಂತಿದೆ ಬಾಟಿಕೇಳ್ತು. 111 ಸ್ಟೆಪ್ಪು. ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಮೇಯ್ನ್ಲಿ ಎಲ್ಲದಕ್ಕಿಂತ ಕನ್ನಡದಲ್ಲಿ ಒಬ್ಬ ಹುಡುಗ ಮಾಡ್ತೀನಿ ಅಂತ ಕನ್ನಡ ವ್ಲಾಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು. ತುಂಬ ಇಂಡಿಯನ್ಸ್ ಇದ್ದಾರೆ. ಸೊ ಇಟ್ಸ್ ಎ ಇಂಡಿಯನ್ ಫ್ರೆಂಡ್ಲಿ ಆ್ಯಂಡ್ ಲವ್ಲಿ ಪ್ಲೇಸ್ ಟು ವಿಸಿಟ್. ಸೊ ಬನ್ನಿ ಇವಾಗ ಮೇಲೆ ಹೋಗ್ಬರೋಣ. ಫಸ್ಟ್ ಸ್ಟೆಪ್ಪು ಬಲ್ಗಾಲ್ ಇಟ್ಟು ಹೋಗ್ತೀನಿ ಮೇಲೆ. ಫಸ್ಟ್ ಹೋಗ್ತಾ ಹೋಗ್ತಾ ಜೋಶ್ ಇರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ಹತ್ತಕ್ಕೆ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಕಾಣುತ್ತೆ ನೋಡಿ ಮೇಲೆ 272. ನಾನು ನನ್ನ ಹೈಟ್ ಪ್ರಕಾರ ನಾನು ಒಂದೊಂದು ಸರಿ 2 ಸ್ಟೆಪ್ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಅದಷ್ಟು ಬೇಗ ಹೋಗ್ಬಿಟ್ಟು ಮೇಲಿಂದ ವ್ಯೂ ತೋರಿಸ್ತೀನಿ. ಹೆಂಗೆ ಅಂದರೆ ಸ್ಟೆಪ್ಸ್ ಹೋಗ್ತಾ 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 ಸ್ಟೀಪ್ ಆಗ್ತಾ ಹೋಗ್ತೀನಿ ನೋಡಿ, ಕಾಣುತ್ತಲ್ಲ. ಯಂಗ್ಸ್ಟರ್ಸ್ ಆಗ್ಬಿಟ್ಟು ನಾವೇನೇ ಈಗ ಸುಸ್ತಾದರೆ ಪಾಪ ಇವರೆಲ್ಲ ಹೆಂಗೆ ಬರ್ತಾರೆ ನೋಡಿ. ಈ ಅಜ್ಜಿಗೆ ಕೆಲಸ ಇಲ್ಲ, ಮಂಕಿದ ಫೋಟೋ ತಗೋತಿದೆ. ನಾವು ಹೋಗೋಣ, ಬನ್ನಿ ಮೇಲೆ ಹೋಗೋಣ. ಇವಾಗ ಮುಗಿತು ನೋಡಿ ಸ್ಟೆಪ್ಸ್ ಹತ್ಬಿಟ್ಟು ನಂದು. ಸೊ ಅಫಿಷಿಯಲಿ ಎಂಟ್ರಿ ಆದೆ ಬಾಟು ಕೇಸ್. ನೋಡಿ ಚಪ್ಪಲಿ ಹಾಕೋಬೋದಾ? ಹಾಕಿ ನೋಡಿ, ದೇವಸ್ಥಾನ ಇದೆ ನಂದು, ಪೂಜಾರಿಗಳಿದ್ದಾರೆ. ಸೊ ಇಲ್ಲೊಂದು ದೇವರಿದೆ. ಕೇವ್ಸ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಸೊ ಒಂದು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ಕೆಳಗಡೆ ಹೋಗೋಣ. ಇಡುಂಬನ್ ಟೆಂಪಲ್ ಅಂತ ತಮಿಳಲ್ಲಿ ಬರ್ತಿದ್ದಾರೆ, ತಮಿಳ್ ಇರಬೇಕು ಮೋಸ್ಟ್ಲಿ, ತಮಿಳೇ ಅದು. ಸೊ ಇದು ನೋಡಿ ಏನೋ ಗೊತ್ತಿಲ್ಲ, ಏನೋ ಫಾಕ್ಸ್ ಹಾಕಿದ್ದಾರೆ. ಸೊ ಗೈಸ್ ದೇವ್ರಿಗೆ ನಮಸ್ಕಾರ ಮಾಡಾಯಿತು. ಸೊ ಮುಂದೆ ಬಂದರೆ ಇಲ್ಲೊಂದು ಅಂಗಡಿ ಸಿಗುತ್ತೆ ನೋಡಿ, ತಮಿಳಿಯನ್ಸ್ ದೇವ್ರದು. ಏನು ಸಿಗುತ್ತೆ ಅಂತ ನೋಡೋಣ. ದೇವ್ರು ಬೇಕಾಗಿರೋದು ಪೂಜೆಗೆಲ್ಲ ಅರ್ಚನೆ ಮಾಡ್ಸೋಕ್ಕೆಲ್ಲ ಇದೆ ಆ ಥರ. ನೋ ವಾಟರ್ ನೋ ಕೂಲ್ ಡ್ರಿಂಕ್ ಅಂತೆ. ಸೊ ನಿಮ್ಗೊಂದು ಟಿಪ್ ಏನಂತಂದರೆ ಬರ್ಬೇಕಾದ್ರೆ ನೀರು ತೊಗೊಂಬಂದ್ಬಿಡಿ, ನೀರು ಬೋಟಲ್ ಸಿಗೋಲ್ಲ ಮೇಲೆ. ಇಲ್ಲೊಂದು ದೇವರಿದ್ದಾರೆ, ಆಮೇಲೆ ಇಲ್ಲಿ ನಾವು ಪರ್ಚೇಸ್ ಮಾಡೋಕ್ಕೆಲ್ಲ ಇದೆ. ಸೊ ತುಂಬ ಚೆನ್ನಾಗಿದೆ. ಮೇನ್ಲಿ ಮೋಸ್ಟ್ ಫೋಕಸಿಂಗ್ ಏನು ಅಂತಂದರೆ ಈ ಟ್ರಿಪ್ಪಲ್ಲಿ ಬಾಟು ಕೇವ್ಸ್ ಫ್ರೀ ಎಂಟ್ರಿ ಫಾರ್ ಎವ್ರಿ ಸಿಟಿಸನ್. ಆಲ್ ಕಂಟ್ರಿ ಎಲ್ಲಿಂದ ಆಯಿತು ಫ್ರೀ ಎಂಟ್ರಿ ಪರ್ಚೇಸ್ ಮಾಡ್ಬೋದು. ಸುವರ್ಣ ನಗರ ನಿಮ್ಮ ಹೋಮ್ ಟೌನಿಗೆ ಅಥವಾ ನಿಮ್ಮ ಕಂಟ್ರಿಗೆ. ಕೋಳಿ ಕೋಳಿನೂ ಇದೆ ಇಲ್ಲಿ. ಸೊ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಸಿಗುತ್ತೆ ನಿಮಗೆ ಎಲ್ಲ ಥರ ಐಟಮ್ಸ್ ಇದೆ. ದೇವ್ರ ಸ್ಟ್ಯಾಚ್ಯೂಯಿಂದ ಹಿಡಿದು ಮಲೇಷಿಯಾದು ಮ್ಯಾಗ್ನೆಟ್ಸ್ ಅದು ಇದು ಎಲ್ಲ ಇದೆ. ಎಷ್ಟು 15 ರಿಂಗಿಟ್ ಒಂದು ಮ್ಯಾಗ್ನೆಟಿಗೆ ಅಷ್ಟೇ. ಮನೆ ಮುಚ್ಕೊಂಡು ಹೋಗಬೇಕು. 300 ರೂಪಾಯಿ ಅಂತೆ ಒಂದು ಪೀಸ್. 10 ರಿಂಗಿಟ್ ಅಂತೆ. 200 ರೂಪಾಯಿಗೆ ಒಂದು ಮೆಮೊರಿ ಇರುತ್ತೆ ತಗೊಂಡ್ರೆ. ಕೋಲ್ಡ್ ಟವರ್ ಎಲ್ಲ ಇದೆ. ಸೊ ತಗೊಬೋದು, ಬಟ್ ಥಿಂಕಿಂಗ್ ವಾಟ್ ಟು ಡೂ. ಇನ್ನು ಕಮ್ಮಿಗೆ ಸಿಗ್ಬೋದಲ್ವ ಆಚೆ. ಸೊ ಬೇಡ, ಅದೊಂದು 2 ರಿಂಗಿಟ್ 3 ರಿಂಗಿಟ್ ಇದ್ದರೆ ಓಕೆ ಗೈಸ್. ಇದು ನೋಡಿ, ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಏನೇನಿದೆ ಅಂತ ಎಲ್ಲ ಥರ ಐಟಮ್ಸ್ ಇದೆ. ಇಂಡಿಯನ್ ಅವ್ರದ್ದೇ ಶಾಪು, ತಮಿಳ್ ಅವ್ರದ್ದು. ಸೊ ಪರ್ಚೇಸ್ ಮಾಡೋಕ್ಕೆ ಇಲ್ಲಿ ಬರ್ಬೋದು ನೀವು ಬೇಕಾದ್ರೆ ಏನಾರ ಇದ್ದರೆ. ಇಲ್ಲಿ ನೋಡಿ ಗೈಸ್ ಹೆಂಗೆ ಕಾಣುತ್ತೆ ಅಂತ. ಕರೆಕ್ಟಾಗಿ ತೋರಿಸ್ತೀನಿ ನೋಡಿ, ಒಳಗೆ ಬಂದಾಗ ಹೆಂಗೆ ಕಾಣುತ್ತೆ ಕೇವ್ಸ್ ಅಂತ. ಫುಲ್ ಕ್ಲೋಸ್ಡು, ಯಾವುದೇ ರೀತಿ ಕಾಂಕ್ರೀಟ್ ಸಿಮೆಂಟು ಬ್ಲಾಕ್ಸ್ ಏನೂ ಬೇಡ. ನ್ಯಾಚುರಲಾಗಿ ಕ್ಲೋಸ್ ಆಗಿ ನ್ಯಾಚುರಲಾಗಿ ಫಾರ್ಮ್ ಆಗಿರೋ ಲೈಮ್ ಸ್ಟೋನ್ ಕೇವ್ಸ್ ಇವೆಲ್ಲ.
ಮಿರಾಕಲ್ಸ್ ನೋಡಿ ಹೆಂಗಿದೆ ಅಂತ. ಅದು 3,000-4,000 ಕಿಲೋಮೀಟರ್ ದೂರದಲ್ಲಿರೋ ಮಲೇಷ್ಯಾದಲ್ಲಿ ನಮ್ಮ ಥರ ದೇವಸ್ಥಾನ ಇದೆ ಅಂದರೆ ನೋಡಿ, ಗ್ರೇಟ್ ಅಲ್ಲ. ಸೊ ಸ್ವಾಮಿ ಥಾರಿ ಸಣ್ಣಮ್ಮ ಅಂತಿದೆ, ಅರ್ಚನೆ ಮಾಡಿಸ್ಬೇಕಾದ್ರೆ ಸ್ವಾಮಿ ಥಾರಿ ಸಣ್ಣಮ್ಮ ಅಂತಿದೆ ಇಲ್ಲಿ ದೇವರು. ಸೊ ಅಲ್ಲಿ ಮೋಸ್ಟ್ಲಿ ಅಲ್ಲೂ ಹೋಗ್ಬೋದು. ಸೊ ಅಲ್ಲೂ ಹೋಗೋಣ ಬನ್ನಿ. ಇವಾಗ ಹೆಂಗೆ ಕಾಣುತ್ತೆ ನೋಡಿ ದೇವಸ್ಥಾನ. ಬಾಟು ಕೇವ್ಸ್ ಒಳಗೇ ನಾನು ನೋಡಿದಂಗೆ 4 ದೇವಸ್ಥಾನ ಇದೆ ಇವಾಗ. ಸೊ ಹೋಗೋಣ ಮುಂದೆ. ಇವರು ಎಂಟದಿಂದ ದೇವಸ್ಥಾನ ನೋ ಶೂಸ್ ಅಂತ ಹಾಕಿದ್ದಾರೆ. ಓಕೆ ಗೈಸ್, ಶೂಸ್ ಒಳಗೋಗಲ್ಲ. ಸೊ ಇಲ್ಲಿನೇ ನೋಡ್ಬಿಡಿ, ಹಂಗೆ ಒಳಗೋಗಿಲ್ಲ. ವೆಲಾಯುಥ ಟೆಂಪಲ್ ಅಂತಿದೆ, ಮೈನ್ ಟೆಂಪಲ್ ಅಂತಿದೆ ಬಾಟು ಕೇವ್ಸ್ದು. ಬಾಟು ಕೇವ್ಸ್ದು ಮೈನ್ ಟೆಂಪಲ್ ಯಾವುದು ಅಂತಂದರೆ ಇದೆ, ಒಳಗಿದೆಯಲ್ಲ ಕಾಣುತ್ತೆ ನೋಡಿ, ದೇವರ ವಿಗ್ರಹ ಇಟ್ಟಿದ್ದಾರೆ. ವೆಲಾಯುಥ ಟೆಂಪಲ್ ತುಂಬ ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಕ್ಲೀನ್ ಇದೆ ಪ್ಲೇಸ್ ಅಂತಂದರೆ ಒಂದೇ ಒಂದು ಸ್ವಲ್ಪ ಗಲೀಜಿಲ್ಲ. ಸೊ ಯಾವುದೇ ರೀತಿ ಪ್ಲಾಸ್ಟಿಕ್ಸ್ ಎಲ್ಲ ಹಾಕ್ಬೇಡಿ. ಇಲ್ಲಿ ಬಂದಾಗ ತಿನ್ಬಿಟ್ಟು ಬೇಕಾದ್ರೆ ಬ್ಯಾಗಲ್ಲಿ ಇಟ್ಕೊಂಡೋಗಿ ಆಚೆ ಡಸ್ಟ್ಬಿನಲ್ಲಿ ಹಾಕಿ, ಇಲ್ಲಿ ಹಾಕ್ಬೇಡಿ. ಸೊ ನೋಡಿ ಹೆಂಗೆ ಕಾಣುತ್ತೆ ಅಂತ. ಓ, ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದೆ, 111 ಸ್ಟೆಪ್ಪು. ಮತ್ತು ಇನ್ನೊಂದು ದೇವಸ್ಥಾನಕ್ಕೆ. ಸೊ ಅಲ್ಲೂ ಹೋಗೋಣ ಬನ್ನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡಿದ್ದೀನಿ, ಒಬ್ಬನೇ ಬೇರೆ ಮಾಡ್ತಿದ್ದಲ್ವ. ಸೊ ಕೈಯಲ್ಲಿ ನೋವು ಬರುತ್ತೆ, ಪ್ಲಸ್ ಆ ಡೆಡಿಕೇಶನ್ ಎಲ್ರಿಗೂ ಬರಲ್ಲ. ಮೇಯ್ನ್ಲಿ ಎಲ್ಲದಕ್ಕಿಂತ ಕನ್ನಡದಲ್ಲಿ ಒಬ್ಬ ಹುಡುಗ ಮಾಡ್ತೀನಿ ಅಂತ ಕನ್ನಡ ವ್ಲಾಗ್ಸ್ ಅಂತ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಮೇಲೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದೊಂದು 100 ಸ್ಟೆಪ್ ಹತ್ತಿದ್ರೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ವಲ್ಲಿ ದೈವಾನೈ ಅಂತ, ಮುರುಗನ್. ಇದು ಮುರುಗನ ದೇವಸ್ಥಾನ ಮೇಲೆ. ಸೊ ಅಲ್ಲೂ ಹೋಗೋಣ ಬನ್ನಿ. ನೋಡಿ ದೇವ್ರದ ಎಲ್ಲ ದೀಪ ಹಚ್ಚಿದ್ದಾರೆ, ನೀವು ತೋರಿಸ್ತೀನಿ ದೇವ್ರನ್ನ. ತುಂಬ ಇಂಡಿಯನ್ಸ್ ಇದ್ದಾರೆ. ಸೊ ಇಟ್ಸ್ ಎ ಇಂಡಿಯನ್ ಫ್ರೆಂಡ್ಲಿ ಆ್ಯಂಡ್ ಲವ್ಲಿ ಪ್ಲೇಸ್ ಟು ವಿಸಿಟ್. ಬನ್ನಿ ಮೇಲೆ ಹೋಗೋಣ ಗೈಸ್. ನೋಡಿ ಮೇಲೆ ಹತ್ಕೊಂಬರ್ಬೇಕಾರೆ ಇದು ಮುರುಗನ್ ದೇವಸ್ಥಾನ ಸಿಗುತ್ತೆ. ಇದು ಲಾಸ್ಟ್ ದೇವಸ್ಥಾನ, ಶ್ರೀ ವಲಿ ದೈವನೈ ಮುರುಗನ್. ಇಲ್ಲಿ ಮೇಲೆ ಹೋಗಬೇಕು. ಆದರೆ ಬಾಟು ಕೇವ್ಸ್ದು ಮೈನ್ ಟೆಂಪಲ್ ಇದೆ, ಒಳ್ಳೆ ತೋರಿಸಿದ್ನಲ್ಲ. ಲೈಮ್ ಸ್ಟೋನ್ ನೋಡಿ ಹೆಂಗೆ ಕಾಣುತ್ತೆ. ಸೊ ಮೇಲೆ ಹೋಗೋಣ ಬನ್ನಿ ಗೈಸ್. ಅಲ್ಲಿಂದ ಬಂದ ತಕ್ಷಣ ನೋಡಿ ಮುರುಗನ ದೇವಸ್ಥಾನ, ಇದು ಮೇಲೆ ಓಪನ್ ಇದೆ, ಸಹಾಯಿದೆ. ಅದಾಗೆ ಫಾರ್ಮ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಇದು ಲಾಸ್ಟ್ ದೇವಸ್ಥಾನ, ಮುರುಗನ್ ಟೆಂಪಲ್ ಅಂತ. ಅರ್ಚಕರು ಅಲ್ಲೇ ಕೂತಿದ್ದಾರೆ, ಒಳಗೆ ಚಪ್ಪಲಿ. ಓಕೆ, ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಪ್ಲೀಸ್ ನೋಡಿ. ಇಲ್ಲ ಹಿಂದೂ ದೇವ್ರದ್ದು. ಖುಷಿ ಆಗುತ್ತೆ ಬೇರೆ ಕಂಟ್ರೀಲಿ ಬೇರೆ ನೋಡಿದಾಗ. ನಂದು ಪರ್ಸ್ನಲ್ ಫೀಲಿಂಗ್ ಏನಂತಂದರೆ, ಇವಾಗ ನಾನು ಯಾವುದೋ ಮ್ಯಾಜಿಕಲ್ ಸಿಟಿಗೆ ಬಂದಂಗೆ ಆಗ್ತಿದೆ. ಯಾವುದೋ ಬೇರೆ ಕಂಟ್ರಿನೂ ಅನಿಸ್ತಿಲ್ಲ, ಬಟ್ ಯಾವುದೋ ಬೇರೆ ಸಿಟಿ ಥರ. ಐ ಮೀನ್ ಏನೋ ಮ್ಯಾಜಿಕ್ ಮಾಡೋಕೆ ಕಾಣುತ್ತೆ ಆ ಥರ ಗೈಸ್ ನೋಡಿ. ಯಾಕೆಂದರೆ ಈ ಥರ ಇಷ್ಟು ಚೆನ್ನಾಗಿ ಸಿಟಿ ಸೆಂಟ್ರಲ್ಲಿ ಎಲ್ಲೂ ಕಾಣಿಸಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ, ಮಸ್ಟ್ ವಿಸಿಟ್ ಬಾಟು ಕೇವ್ಸ್. ಆಮೇಲೆ ಫ್ರೀ ಎಂಟ್ರಿ ಇಲ್ಲ ಅದಕ್ಕೋಸ್ಕರ. ಪ್ಲೀಸ್ ನೋಡಿ, ಯಾವುದೇ ರೀತಿಯೂ ಈ ಥರ ವಾಟರ್ ಬಾಟಲ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ ಇಡಬೇಡಿ. ಈ ಥರ ಸುಮ್ಮನೆ ನೀವೇ ಪೊಲ್ಯೂಟ್ ಮಾಡ್ದಂಗೆ ಆಗುತ್ತೆ. ಸೊ ಹಿಂದೆ ಹೋಗೋಣ ಬನ್ನಿ, ದೇವಸ್ಥಾನ ಸುತ್ತಾಕೊಂಡು ಬಂದ್ಬಿಡೋಣ ಹಾಗೇನೆ. ಇವತ್ತು ಮನಸ್ಸಿಗೊಂದು ಸ್ವಲ್ಪ ಕೂಲ್ ಅನ್ನಿಸ್ತು ನೋಡಿ ಈ ದೇವಸ್ಥಾನ ಬಂದಿದ್ದಕ್ಕೆ. ನೋ ಶೂಸ್, ಹೌದು ಶೂಸ್ ಹಾಕಬಾರ್ದು. ಇಲ್ಲೊಂದು ವಿಗ್ರಹ ಇದೆ. ಸೊ ದೇವ್ರನ್ನ ಒಂದ್ಸರಿ ತೋರಿಸ್ಬಿಡ್ತೀನಿ, ದೂರದಿಂದ ತೋರಿಸ್ಬಿಡ್ತೀನಿ. ಅಲ್ಲಿ ಬೇಡ ಶೂ ಹಾಕಿರೋದ್ರಿಂದ. ಹಿಂಗೆ ಕಾಣುತ್ತೆ. ಶಾಪ್ ಇದೆ ನೋಡಿ, ಅದೊಂದು
ಪರ್ಚೇಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ 20 ರಿಂಗಿಟ್ಸ್ ಅಂತ. ಸೊ ನೋಡೋಣ ಏನಂತ. ಸೊ ಎಕ್ಸ್ಕ್ಯೂಸ್ ಏನಿದೆ ಇದು ಇದೆ ಏನು ಇದೆ ಪರ್ಚೇಸ್ ಮಾಡೋಕ್ಕಲ್ಲ. ಸೊ ಕೇಳೋಣ ಬನ್ನಿ. ಡಿಸ್ಕೌಂಟ್ ಆಗುತ್ತಾ? ಡಿಸ್ಕೌಂಟ್ ಮಾಡಿ. ಇಂಡಿಯನ್ಸ್ ಡಿಸ್ಕೌಂಟ್ ಡಿಸ್ಕೌಂಟ್ ಗೈಸ್. ಇದು 15ನಾ? ನೋ ಡಿಸ್ಕೌಂಟ್. ಯೂಟ್ಯೂಬ್ ವಿಡಿಯೋ ದಟ್ಸ್ ವೈ ಐ ಸಜೆಸ್ಟ್ ಪೀಪಲ್ ಟು ಕಮ್ ಟು ಯುವರ್ ಶಾಪ್. ಒಂದು ಪರ್ಚೇಸ್ ಮಾಡಿದೆ. ಸೊ ಡಿಸ್ಕೌಂಟ್ ಇಲ್ಲ ಅಂತಂದ್ಬಿಟ್ರು ಫೈನಲಿ ಬಾರ್ಗೇನ್ ಮಾಡಿಬಿಟ್ಟು 20ಇಂದ 19 ಮಾಡಿದೆ. ಆಮೇಲೆ ಏನಂತ ಗೊತ್ತಾ, 20 ಇಸ್ಕೊಬಿಟ್ರು ಫುಲ್ಲು. ಮತ್ತು ಇಂಡಿಯನ್ ಅಂತ ನಿಮಗೆ 1 ರಿಂಗಿಟ್ ಕಮ್ಮಿ ಮಾಡ್ತೀನಿ ಅಂತ 1 ರಿಂಗಿಟ್ ಎಕ್ಸ್ಟ್ರಾ ಕೊಟ್ಬಿಟ್ರು. ಅಂದರೆ ಐ ಮೀನ್ 20 ಕೊಟ್ಟರೆ ಅವ್ರಂಗೆ 1 ರಿಂಗಿಟ್ ವಾಪಸ್ ಕೊಟ್ಟರು. 20 ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ ಕೇಸ್ ಅಷ್ಟೇ. ಬಟ್ ವರ್ತ್ ಅನ್ನಿಸ್ತು, ಚೆನ್ನಾಗಿದೆ. ಸೊ ತಗೊಂಡಿದ್ದೀನಿ. ಸೊ ನೋಡೋಣ ಬನ್ನಿ. ಹಿಂಗೆ ಏನಾರ ಫೋಟೋ ತಗೊಂಡ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇಲ್ಲಿ ನೋಡಿ ಇವಾಗ ಓಡಿಸ್ತೀನಿ. ಬೇಡಪ್ಪ, ಮಂಕಿನೂ ಇದ್ದಾವೆ, ಅದಕ್ಕೋಸ್ಕರ ಬೇಡ. ಗೈಸ್ ನಿಮ್ಗೆ ಗೊತ್ತಿರ್ಬೋದು ಪಿಜನಿಂದ ತುಂಬ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಬಟ್ ನೋಡಿ ಆಂಟಿ ಏನೋ ಆಗ್ತಿದ್ದಾರೆ. ಸೊ ಹೆಂಗೆ ಬಂದ್ವಿಲ್ಲ. ಮೈ ಗಾಡ್ ನೋಡಿ ಏನೋ ಆಗ್ತಿರೋದಕ್ಕೆ ಹೆಂಗೆ ಬರ್ತೇವೆ. ಓಹೋ ಗೈಸ್ ಏನೋ ತುಂಬ ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಗೊತ್ತಾ ನಿಮಗೇನೆ ಅದರದ್ದು ಟಾಯ್ಲೆಟಿಂದ. ಸೊ ಪಿಜನ್ ಎಕ್ಸ್ಕ್ರೀಟನ್ನು ಇನ್ನೆಲ್ಲಿ ಮಾಡಬಾರ್ದು. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಬಾಟು ಕೇವ್ಸಲ್ಲಿದ್ದರೆ ಇಲ್ಲಿ ಇಷ್ಟೊಂದು ಪಿಜನ್ಸ್ ಸಕ್ಕತ್ತಿದೆ. 1000 ಗಟ್ಟಲೆ ಇದಾವೆ ಇಲ್ಲಿ. ಸೊ ಓಕೆ ಗೈಸ್, ಬಾಟು ಕೇವ್ಸ್ ಟ್ರಿಪ್ ಎಂಡ್ ಮಾಡ್ತೀನಿ. ಇಲ್ಲಿ ಇಷ್ಟು ಬೇರೆ ಪ್ಲೇಸ್ಗೆ ಹೋಗ್ತೀನಿ. ಸಲ್ಲು ತೋರಿಸ್ತೀನಿ. ಬಾಯ್ ಕಾಪಾಡಪ್ಪ. ಓಕೆ ಇವಾಗ ಇಲ್ಲೇ ಎಂಡ್ ಆಗುತ್ತೆ ಗೈಸ್. ಓಕೆ ಸಾರಿ, ಅವರು ಶಿವಾಗ ಬರಬಾರ್ದು ಅಂತೀಯಲ್ಲ, ಈ ಕಡೆಯಿಂದ ಬಂದಲ್ಲ, ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಹೋಗೋಣ ಇವಾಗ. ಬಾಟು ಕೇವ್ಸ್ ಆಯಿತು. ಇಲ್ಲಿ ಇಂಡಿಯನ್ ಫುಡ್ ಏನೋ ಇದೆ ಅಂತ ಸರೌಂಡಿಂಗ್ಸಲ್ಲಿ. ಇಂಡಿಯನ್ ಫುಡ್ ಟ್ರೈ ಮಾಡಬೇಕು ಇವತ್ತು. ಹಿಂಗೆ ಇಂಡಿಯನ್ ಫುಡ್ ಇನ್ ಮಲೇಷ್ಯಾ, ಅದಾದಮೇಲೆ ಬೇರೆ ಕಡೆ ಹೋಗೋಣ ಸಿಟಿಗೆ. ಸೊ ಬಾಟು ಕೇವ್ಸ್ ಒನ್ ಫೈನಲ್ ಟೈಮ್ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸೊ ಲೆಟ್ಸ್ ಎಂಡ್ ದ ಬ್ಲಾಗ್ ಹಿಯರ್. ಬಾಯ್ ಗೈಸ್, ಬಾಯ್ ಫ್ರಮ್ ಮಲೇಷ್ಯಾ.